ಯಾಕೆ ಸಿಗ್ಲಿಲ್ವಾ? ನಂಗೆ ತುಂಬ ಇಷ್ಟ ಆಗಿತ್ತು ನೋಡಿ ಸೈಜಲ್ಲಿ. ಯಾವ್ದು ಇಷ್ಟ ಆಗಿತ್ತು? ನಮ್ಮ ಅಮ್ಮಂಗೆ ಡೌಟು ನಮ್ಗೆ ಆಗುತ್ತೋ ಇಲ್ಲ. ನಮ್ಮ ಅಮ್ಮಂಗೆ ಟಾಪ್ ಇಷ್ಟ ಆಗ್ಬಿಟ್ಟಿದೆ, ಆ ಕಲರು, ಆ ಡಿಸೈನು. ಆದರೆ ಸಿಗ್ತಾ ಇಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ. ನಮ್ಮ ಮಮ್ಮಿ ನೋಡಿ ಎಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಎಲ್ಲೋಗಿದ್ದಾರೆ, ಏನೋ ಫೋನ್ ಮಾಡೋರು. ಫೋನಲ್ಲಿ ಕರೆನ್ಸಿನೇ ಇಲ್ಲ ನಮ್ಮಲ್ಲಿ, ಅದೆಲ್ಲ ನೋಡ್ಬಾರೋ ಇಲ್ಲ ಗೊತ್ತಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಝೂಡಿಯೋಗೆ, ಮಂಟ್ರಿ ಮಾಲ್ ಝೂಡಿಯೋ. ಬನ್ನಿ ಎಲ್ಲರೂ ಹೋಗೋಣ, ಶಾಪಿಂಗ್ ಮಾಡ್ಕೊಂಬರೋಣ. ಹೊಸ ಹೊಸ ಕಲೆಕ್ಷನ್ಗಳು ಬಂದಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಹಂಗೆ ಬನ್ನಿ ಹೋಗೋಣ. ಮಂಟ್ರಿ ಮಾಲ್ಗೆ ಬಂದಿದ್ದೀವಿ ಇವಾಗ. ಎಷ್ಟೊಂದು ದಿನ ಆಗಿದೆ ಝೂಡಿಯೋಗೆ ಬಂದು, ಅದಕ್ಕೆ ಕನ್ಫ್ಯೂಸ್ ಆಗಿದೆ. ಹುಡುಕ್ತಾ ಇದ್ದೀವಿ ಎಲ್ಲಿಗೆ ಹೋಗ್ಬೇಕು ಅಂತ. ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ. ಬನ್ನಿ ಹೋಗೋಣ ಜೊತೆಲಿ. ಎಲ್ಲಿದೆ ಝೂಡಿಯೋ? ಎಲ್ಲಿದೆ? ಓ, ಝೂಡಿಯೋ ಸಿಕ್ತು. ಬನ್ನಿ ಒಳಗಡೆ ಹೋಗೋಣ. ಹೆಂಗಿದೆ ಅಂತ ತೋರಿಸ್ತೀನಿ. ಕಲೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಬರೀ ಇದು $299. ಎಷ್ಟು ಚೆನ್ನಾಗಿದೆ ಇದು. ನೋಡಿ ಈ ಡಿಸೈನು ಸೂಪರ್ ಆಗಿದೆ. ಇದು ನಾನು ತಗೊಂಡಿದ್ದೀನಿ, ತೋರಿಸ್ತೀನಿ. ಇದು ತೋರಿಸಮ್ಮ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಬರೀ ಇದು $299 ಅಷ್ಟೇ. ಇದು ಚೆನ್ನಾಗಿದೆಯಾ? ಅಂದರೆ ಡೀಪ್ ನೆಕ್ ಆಯಿತು. ಒಂದಕ್ಕಿಂತ ಒಂದು ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಬನ್ನಿ ಇನ್ನೂ ತೋರಿಸ್ತೀನಿ ಕಲೆಕ್ಷನ್ನ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದು $299 ಇದೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಇನ್ನೊಂಥರ ಡಿಸೈನ್, ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ಡಿಫ್ರೆಂಟ್ ಆಗಿದೆ. ನೋಡಿ ಇಲ್ಲಿ ಶೋಗೆ ಹಾಕ್ತಿದ್ದಾರೆ, ತೋರಿಸೋದು ಈ ಥರ ಕಾಣಿಸುತ್ತೆ. ಅಲ್ವಾ? ಇದು ಶರ್ಟು. ಇದೆಷ್ಟು? $599. ಇದು $599. ಇದು ಅಷ್ಟೇ. ಇದು $599. ಇದು ಫುಲ್ಲು ಇಷ್ಟೂ $599. ನಮ್ಮ ಮಮ್ಮಿ ನೋಡಿ ಎಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಎಲ್ಲೋಗಿದ್ದಾರೆ, ಏನೋ ಫೋನ್ ಮಾಡೋರು. ಫೋನಲ್ಲಿ ಕರೆನ್ಸಿನೇ ಇಲ್ಲ ನಮ್ಮಲ್ಲಿ, ಅದೆಲ್ಲ ನೋಡ್ಬಾರೋ ಇಲ್ಲ ಗೊತ್ತಿಲ್ಲ. ನೋಡಿ ಡಿಯೋಡ್ರೆಂಟ್ ಇದೆ. ಸ್ಮೆಲ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಚಿಕ್ಕದಿದೆ. ಅದು ನಮ್ಮ ಪಿಕ್ಚರ್ ಬಂದು ಕ್ಯಾನ್ಸಲ್ ಮಾಡಿ. ಹಾಂ ಆಯಿತು, ಕ್ಯಾನ್ಸಲ್ ಮಾಡಿ. ಇದೆಲ್ಲ ಏನಿದು? ಗ್ಲೋ ಕ್ರೀಮು, ಸ್ಕಿನ್ ಟ್ಯಾನ್ ಆದರೆ ಹಾಕ್ಕೊಳ್ಳೋದು. ಇದು ಇದೇನಿದು? ಇದೇನಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ರೋಸ್ ಗೋಲ್ಡ್ ಅಂತ. ಚೀಕ್ ಶೈನ್. ಓ, ಲಿಪ್ಪೊಂದಿದು. ಲಿದ್ದಮ್ ಡುಮ್ ಎಸ್. ಇದು ಸ್ಮೂತಾಗಿದೆ. ಇಷ್ಟು ಸ್ಮೂತಾಗಿದೆ. ಇದು $79. ಅಂಡರ್ ಐಸ್ ಪ್ಯಾಚ್. ಇದು ಏನು ಹಿಂಗಿದೆ? ಇದು ಕತ್ತಿಗೆ ಹಾಕೊಳ್ಳೋದು ಅನಿಸುತ್ತೆ.
ಇದು ಹೆಂಗಿದೆ ನೋಡಿ, ನಾನು ಈ ಥರದ್ದೆಲ್ಲ ನೋಡೇ ಇರಲಿಲ್ಲ. ಹೆಂಗಿದೆ ಬೆಂಡೆ ಆಗ್ಬಿಟ್ಟಿದೆ ನನಗೆ, ಶೇಪ್ ಇರೋದೇ ಹಂಗೆ ಅನಿಸುತ್ತೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲರೂ ತಗೊಳ್ಳಿ. ಇದೆಲ್ಲ ವಾಚು ಎಷ್ಟು ಚೆನ್ನಾಗಿದೆ. ಇದು ಕ್ಲಿಪ್ಪು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಅಮ್ಮ ಅಂತ ಅದು ತಗೋ ಇದು ತಗೋ ಅಂತ ಇದ್ದಾರೆ. ಯಾರು ತಗೋಬೇಕಂತೇಳಿ ಕನ್ಫ್ಯೂಸು. ಎಷ್ಟೊಂದು ಕಲೆಕ್ಷನ್ ಬಂದಿದೆ, ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದಲ್ಲ. ಅದಕ್ಕೆ ಬನ್ನಿ ತೋರಿಸ್ತೀನಿ. ನಮ್ಮಮ್ಮಿ ನೋಡಿ ಎಲ್ಲ ತೆಗ್ದು ತೋರಿಸ್ತವ್ರು, ಯಾರು ಚೆನ್ನಾಗಿದೆ ನೋಡು ನೋಡು ಅಂತ. ಇದು ತಗೋ ಅದು ತಗೋ ಅಂತ. ನನಗೆ ಇದು ತುಂಬ ಇಷ್ಟ ಆಯಿತು. ಇದೆಷ್ಟು ಚೆನ್ನಾಗಿದೆ. ಏನು ಗೊತ್ತಾ, ಅಲ್ಲಿ ನಾನು ಚೈನೆಲ್ಲ ವೀಡಿಯೋ ಮಾಡ್ತಾಯಿದ್ದೆ. ಅಲ್ಲಿ ಯಾರು ನೋಡ್ಬಿಟ್ಟು ಇವರು ಯೂಟ್ಯೂಬರು, ಅದಕ್ಕೆ ವೀಡಿಯೋ ಮಾಡ್ತಿದ್ದಾರೆ ಅಂತ ನನಗೆ ಸಿಕ್ಕಾಪಟ್ಟೆ ನಗು ಬಂದ್ಬಿಟ್ಟು. ನಮ್ಮಮ್ಮ ಅಂತೂ ಒಂದು ಕಡೆ ನಿಲ್ಲಲ್ಲ ಅಂತಾರೆ, ಮತ್ತೆ ಎಸ್ಕೇಪ್ ಆಗಿದೆ. ಅದೆಲ್ಲ ಅಂತ ಹುಡ್ಕೋದು ಇವಾಗ ಮತ್ತೆ ಬರೀ ಅವ್ರು ಮುಡ್ಕೊಂಡು ಕುತ್ಕೊಳ್ಳೋದೇ ಅದೇ ಕರ್ಮಕಾಂಡ. ನಮ್ಮ ಅಮ್ಮಂಗೆ ತುಂಬ ಬೇಜಾರಾಗ್ಬಿಟ್ಟಿದ್ಯಂತೆ, ಯಾಕಂದರೆ ಅವ್ರ ಸೈಜು ಟಾಪ್ ಸಿಕ್ಕಿಲ್ವಂತೆ, ಅದಕ್ಕೆ ಬೇಜಾರು ಮಾಡ್ತಿದ್ದಾರೆ. ಅದಕ್ಕೆ ನೋಡಿ ಅಲ್ಲಿ ಹೆಂಗೆ ಹುಡ್ಕಾಡು ಹೋಗ್ತಿದ್ದಾರೆ ಅವರು. ನನಗಂತೂ ಬಂದಿದೆ, ಅವ್ರ ಹತ್ರನೂ ಹುಡುಕಿಸ್ತಿದ್ದಾರೆ, ಯಾರು ಸಿಗ್ತಾ ಇಲ್ವಂತೆ. ನೀರಲ್ಲಿ ಹೆಂಗೆ ಬೇಜಾರು ಬರ್ಕೊಬಿಡ್ತಾರೆ. ಯಾಕೆ ಸಿಗ್ಲಿಲ್ವಾ? ನಂಗೆ ತುಂಬ ಇಷ್ಟ ಆಗಿತ್ತು ನೋಡಿ, ಸೈಜಲ್ಲಿ ಯಾವ್ದು ಇಷ್ಟ ಆಗಿದ್ದು? ಅದೇ ಅಲ್ಲಿ ಮಲ್ಟಿ ಕಲರ್ ಟೈಪ್ ಐತಲ್ಲ, ಸರಿ. ಪಾಪ ನಮ್ಮಮ್ಮ ಇಷ್ಟಪಟ್ಟಿದೆ, ಎಲ್ಲೂ ಸಿಗ್ತಾ ಇಲ್ಲ. ಅವರು ಹುಡುಕ್ತಿದ್ದಾರೆ ಪಾಪ, ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ನಮ್ಮ ಅಮ್ಮಂಗೆ ಟಾಪ್ ಇಷ್ಟ ಆಗ್ಬಿಟ್ಟಿದೆ, ಆ ಕಲರು, ಆ ಡಿಸೈನು. ಆದರೆ ಸಿಗ್ತಾ ಇಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ. ಅಂತ ಇಂಟು ಭರ್ಜರಿ ಶಾಪಿಂಗ್ ಮಾಡಿದ್ದೀವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಮನೆಗೆ ತೋರಿಸ್ತೀವಿ ನಾವು ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ. ಇವಾಗ ಮನೆಗೆ ಹೋಗೋಣ ಬನ್ನಿ. ಓ ಏನಲ್ಲಾಗಿ ಇವಾಗ ಮನೆಗೆ ಬಂದಿದ್ದೀವಿ. ಶಾಪಿಂಗ್ ಎಲ್ಲ ಮುಗೀತು. ಇವಾಗ ನಿಮಗೆ ನಾವು ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ, ಒಂದು ಬ್ಯಾಗ್ ಕುರ್ತಿ ಎಲ್ಲ ಅರ್ಧ ಇದೆ. ಬನ್ನಿ ಇವಾಗ ತೋರಿಸ್ತೀನಿ. ನೋಡಿ, ನಮ್ಮ ಮಮ್ಮಿದು ಟಾಪ್ ಇದು. ಅಲ್ಲಿ ಅವ್ರದ್ದು ಏನಪ್ಪ ಹೇಳ್ತಿರೋದಕ್ಕೆ ಚೆನ್ನಾಯ್ತಮ್ಮ ಈ ಟಾಪು. ಅವ್ರು ಇಷ್ಟಪಟ್ಟಿರೋ ಟಾಪ್ ಇದು ಸಿಕ್ಕಿದೆ. ನೆಕ್ಸ್ಟು ಈ ಟಾಪ್ ಎಷ್ಟು ಗೊತ್ತಾ? ಈ ಟಾಪ್ ಬಂದು $499. ನೆಕ್ಸ್ಟ್ ಇನ್ನೊಂದು ಟಾಪ್ ತೊಗೊಂಡಿದ್ದಾರೆ ಅವರು. ಇನ್ನೊಂದು ಟಾಪ್ ಸಿಯಾ ನೋಡಿ, ಇನ್ನೊಂದು ಟಾಪ್ ತೋರಿಸ್ತೀನಿ ನೋಡಿ. ಇನ್ನೊಂದು ಟಾಪು, ಇದೊಂದು ಟಾಪ್ ತಗೊಂಡಿದ್ದಾರೆ. ಇದು $499. ಇದು $499. ನೆಕ್ಸ್ಟು ನಾನು ಟಿ ಶರ್ಟ್ ತೊಗೊಂಡಿದ್ದೀನಿ. ಆಗಿದೆ ಅಲ್ವಾ ಇದು? ಇದೆಲ್ಲ ನಮ್ಮ ಅಮ್ಮನೇ ಚಾಯ್ಸ್ ಮಾಡಿದ್ದು. ನಾನೆಲ್ಲ ಫುಲ್ಲು ವೀಡಿಯೋ ಮಾಡೋಕ್ಕೆ ಹೋಗಿದ್ದೆ. ನಮ್ಮ ಅಮ್ಮನೇ ಎಲ್ಲ ಚಾಯ್ಸ್ ಮಾಡಿ ತೊಗೊಂಡಿದ್ದಾರೆ. ಇದೆಲ್ಲ $299 ನೋಡಿ. ಇದೆಲ್ಲ $299. ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಜಾಸ್ತಿ ಝೂಡಿಯೋದಲ್ಲೇ ನಾನು ತೊಗೊಳ್ಳೋದು. ನೆಕ್ಸ್ಟು ಇದು ಮಾತ್ರ ಸಕ್ಕತ್ತಾಗಿದೆ ಮಾತ್ರ. ಎಷ್ಟು ಚೆನ್ನಾಗಿದೆಲ್ಲ, ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ, ಇದು $299. ಇದು ನೋಡಿ, ಇದೆಲ್ಲ ನಾನು ಡೈಲಿ ಯೂಸ್ಗೆ
ಬಟ್ಟೆ ಇಲ್ಲ ಅಂತಲೇ ತೊಗೊಳಕ್ಕೆ ಹೋಗಿದ್ದೆ ಝೂಡಿಯೋದಲ್ಲಿ. ನೆಕ್ಸ್ಟು ನೋಡಿ ಇದೊಂದು ಇದು 199 ಇದು. ಇದಂತೂ ನಮ್ಮ ಮಮ್ಮಿಗೆ ಇದು ನಂಗೆ ಆಗುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗಿತ್ತು. ಟ್ರಯಲ್ ನೋಡಿದ್ಮೇಲೆ ಕರೆಕ್ಟಾಗಿದೆ. ನೆಕ್ಸ್ಟು ಬಟ್ಟೆ ಪರ್ಚೇಸಿಂಗ್ ಆಯಿತು. ಇವಾಗ ನಾನು ಲಿಪ್ ಬಾಮ್ ತೊಗೊಂಡಿದ್ದೀನಿ. ಝೂಡಿ ಲಿಪ್ ಬಾಮ್ ನಾನು ಲಾಸ್ಟ್ ಟೈಮ್ ತೊಗೊಂಬಂದಾಗೂ ಅದು ಬೇರೆ ತೊಗೊಂಡಿದ್ದು. ಅದು ತುಂಬ ಚೆನ್ನಾಗಿತ್ತು. ಅದು ಫ್ಲೇವರ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ರಿಬ್ಬನ್ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಎಂಡ್ಕೋತೀವಲ್ಲ ಆ ಥರ ಎಂಡಿರೋ ಥರ ಚೆನ್ನಾಗಿದೆ ಡಿಸೈನ್. ಇದು ಒಂದು 79 ರೂಪೀಸ್ ಇದು. ನೆಕ್ಸ್ಟು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನಾನು ಇಷ್ಟಪಟ್ಟು ತೊಗೊಂಡೆ. ಇದನ್ನು ಇಷ್ಟು ಚೆನ್ನಾಗಿದೆ. ನೆಕ್ಸ್ಟು ಇದು ನಮ್ಮ ಮಮ್ಮಿ ತೊಗೊಂಡಿದ್ದು. ಅವ್ರು ಇಷ್ಟಪಟ್ಟು ತೊಗೊಂಡಿದ್ದಾರೆ. ಇದೆಲ್ಲ ಅಷ್ಟೇ. ಇದೆಲ್ಲ 79 ರೂಪೀಸ್. ಏನು ತೊಗೊಂಡು 79. ಈ ಲಿಪ್ ಬಾಮ್ ಮಾತ್ರ 49 ರೂಪೀಸ್. ನೆಕ್ಸ್ಟ್ ಆ್ಯಂಕಲ್ಗೆ ಹಾಕೊಳ್ಳೋದು ಇದು ನಾನು ಇಷ್ಟಪಟ್ಟು ತೊಗೊಂಡೆ. ಚೆನ್ನಾಗಿದೆ. ಈ ಥರ ತೊಗೋಬೇಕಂತ ತುಂಬ ಆಸೆ ಇತ್ತು. ಅಲ್ಲಿ ಸಿಕ್ತು, ಹೇಗೋ ತೊಗೊಂಡೆ. ನೆಕ್ಸ್ಟು ಲಿಪ್ ಕಲರ್ ರಿಮೂವರ್. ನನಗಿದು ನಮ್ಮ ಅಕ್ಕನ ಮನೆಗೆ ಹೋದಾಗ ಅಲ್ಲಿ ಅವ್ರ ಏರಿಯಾದಲ್ಲಿ ಝೂಡಿಯೋ ಇದೆ. ಅಲ್ಲಿಗೆ ಹೋದಾಗ ಈ ಥರ ನೋಡಿದ್ದೆ. ನಾನು ತೊಗೋಬೇಕಂತ ಆಸೆ ಇತ್ತು, ಆದರೆ ಅಲ್ಲಿ ತೊಗೊಳಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿತ್ತು ಅಂದರೆ ನಾನು ತೊಗೊಂಬಿಟ್ಟೆ. ಇಷ್ಟೇ ಪರ್ಚೇಸಿಂಗ್ ಆಗಿದ್ದು. ಇಷ್ಟೇ ನಾವು ಅಂದ್ಕೊಂಡೋಗಿದ್ದೆ. ನಾವು ಬರೀ ನಂದು ಡೈಲಿ ಯೂಸ್ ಬಟ್ಟೆ ಮಾತ್ರ ನಾವು ತೊಗೋಬೇಕು ಅಂತ ಹೋದ್ವಿ. ಆಮೇಲೆ ಯಾವ್ದಾದ್ರು ಚೆನ್ನಾಗಿರೋದು ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ವಿ, ಇದನ್ನೆಲ್ಲ ತೊಗೊಂಬಂದ್ವಿ. ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ. ನಾನು ಎಲ್ಲೋದ್ರೂ ಇಯರಿಂಗ್ಸ್ ಮಾತ್ರ ನಾನು ಬಿಡೋಲ್ಲ. ಆದರೆ ಅಲ್ಲಿ ಅಷ್ಟೊಂದು ನನಗೆ ಇಷ್ಟವಾಗಿರೋದಿಲ್ಲ. ಸೊ ಅದಕ್ಕೆ ನಾನು ತೊಗೊಳ್ಳಿಲ್ಲ ನಾನು. ನೋಡೋಣ, ನೆಕ್ಸ್ಟ್ ಟೈಮ್ ಏನಾದ್ರು ಹೋದಾಗ ಚೆನ್ನಾಗಿದ್ರೆ ತೊಗೋತೀನಿ. ಇದೇ ಥರ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಬೇರೆ ಟಾಪಿಕ್ಸ್ ಎಲ್ಲ ತಗೊಂಡು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನನಗಿನ್ನೂ ಹೇಳ್ತಾರೆ, ಇನ್ನೂ ನನಗೆ ಧೈರ್ಯ ಬರುತ್ತೆ. ಇನ್ನು ಬೇರೆ ಥರ ಎಲ್ಲ ಟಾಪಿಕ್ಸ್ ತೊಗೊಂಡು ವೀಡಿಯೋ ಮಾಡಬೇಕು ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ನೆಕ್ಸ್ಟಿಂದ ನೀವು ಯಾವುದು ರಿಕ್ವೆಸ್ಟ್ ಮಾಡ್ತೀರಾ ಆ ಟಾಪಿಕ್ನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.